ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೀರಾಜ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸುಮ್ಮನೆ ಹಂಗೆ ಒಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಈಗ ಟೈಮು 6:30 ಆಗಿದೆ. ಸೊ ನಾವು ಟೆಂಪಲ್ಗೆ ಹೋಗೋಕ್ಕಿತ್ತು. ನಾನು ನನ್ನ ಹಸ್ಬೆಂಡು ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ಒಂದಷ್ಟು ವೀಡಿಯೋಸು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಇದು ಬಂದು ಟೆಂಪಲ್. ನೀವೆಲ್ಲರೂ ನೋಡಿರ್ತೀರ, ನಾನು ಆಲ್ರೆಡಿ ಒಂದು ಶಾರ್ಟ್ ಅಪ್ಲೋಡ್ ಮಾಡಿದ್ದೆ. ಸೊ ಅದೇ ಟೆಂಪಲಿಗೆ ನಾವು ಇವತ್ತು ಬಂದಿರೋದು. ಇವತ್ತು ಫಸ್ಟ್ ಪೂಜೆ ಆಗಿದ್ದರಿಂದ ನನಗೆ ಇವತ್ತು ಅದೃಷ್ಟ ಅಂತಲೇ ಹೇಳ್ಬೋದು. ಇದೆಲ್ಲ ನೋಡಿ ನನಗೆ ತುಂಬ ಖುಷಿ ಅಂತ ಅನಿಸ್ತು. ಹಾಗೆ ಒಂದು ಪಾಸಿಟಿವ್ ಎನರ್ಜಿ ಕೂಡ ಸಿಕ್ತು. ನನ್ನ ವೀಡಿಯೋಸ್ನ ಯಾರ್ಯಾರು ನೀವೆಲ್ಲ ನೋಡ್ತಿದ್ದೀರಾ ಅವ್ರಿಗೆ ಕೂಡ ಆ ದೇವರು ಆಶೀರ್ವಾದ ಮಾಡಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಅಭಿಷೇಕ ಎಲ್ಲ ಮುಗಿದು ತಾಯಿಗೆ ಅಲಂಕಾರ ಮಾಡಿದ ಮೇಲೆ ಅವಳನ್ನ ನೋಡೋದೇ ಒಂದು ಖುಷಿ ಅಲ್ವಾ. ನಾನಂತೂ ಈ ದೇವ್ರನ್ನ ತುಂಬ ಟ್ರಸ್ಟ್ ಮಾಡ್ತೀನಿ. ಇದು ನಮ್ಮ ಮನೆ ದೇವ್ರು ಕೂಡ ಹೌದು. ಟೆಂಪಲ್ ಒಳಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ತಾಯಿ ಆಶೀರ್ವಾದ ಪಡ್ಕೊಂಡು ನಾವು ಹೊರಗೆ ಬಂದ್ವಿ. ಅದಾದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನನ್ನ ಹಸ್ಬೆಂಡು ಕಾಯಿ ಹೊಡಿತಾ ಇದ್ದಾರೆ. ಅವರು ಇಡ್ಗೆ ಹೊಡೆದಿದ ತಕ್ಷಣ ನಾನು ಅಲ್ಲಿಂದ ಆಚೆ ಇದ್ದಂಥ ದೇವ್ರುಗಳಿಗೆ ಕೈ ಮುಗಿಬೇಕಂತ ಹೋಗ್ತಿದ್ದೀನಿ. ಸೊ ಅಲ್ಲಿಂದ ಕೈ ಮುಗಿದು ಅಲ್ಲಿ ಹಾಗೆ ನಿಮಗೆ ಒಂದು ಅರಳಿಕಟ್ಟೆ ಕಾಣಿಸ್ತಿರ್ಬೋದು. ಸೊ ಈ ಅರಳಿಕಟ್ಟೆಗೆ ಕೈ ಮುಗಿಯೋದ್ರಿಂದ ಎಲ್ಲರೂ ಹೇಳ್ತಾರೆ ತುಂಬ ಒಳ್ಳೆಯದಾಗುತ್ತೆ ಅಂತ. ಸೊ ನಾನು ಕೂಡ ಅಷ್ಟೇ ನಂಬ್ತೀನಿ ಇದನ್ನು. ಹಾಗಾಗಿ ನಾನು ಕೂಡ ಒಂದು 3 ರೌಂಡು ಅದನ್ನು ಸುತ್ತಿ ಕೈ ಮುಗಿದು ಬಂದೆ. ಪೂಜೆ ಎಲ್ಲ ಚೆನ್ನಾಗಾಯಿತು. ಯೂಶ್ವಲಿ ಎಲ್ಲಾದರೂ ಆಚೆ ಹೋದರೆ ಫೋಟೋಸು ವೀಡಿಯೋಸ್ ಮಾಡೋದೆಲ್ಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಕೂಡ ನನ್ನ ಹಸ್ಬೆಂಡ್ಗೆ ಇಲ್ಲಿ ಹೇಳ್ತಿದ್ದೀನಿ, ಫೋಟೋಸ್ ತಗೊಳ್ಳೋಣ ಬನ್ನಿ ಅಂತ. ಸೊ ಅವರು ನಗ್ತಿದ್ದಾರೆ, ನೀವು ನೋಡ್ತಿರ್ಬೋದು. ಅಲ್ಲಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ನಾವು ಹಾಗೆ ಮಾತಾಡಿಕೊಂಡು ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಮೀರಾಜ್ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.